ಭತ್ತ ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಶೀಘ್ರವೇ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಡವನ್ನ ಹಾಕಲಾಗ್ತಾ ಇದೆ. ಹೊನ್ನಾಳಿ ಹಾಗೂ ನ್ಯಾಮತಿ ಬಂದ್ಗೆ ಇವತ್ತು ಕರೆಯನ್ನ ನೀಡಲಾಗಿತ್ತು. ಬಂದ್ ಮಾಡಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹೊನ್ನಾಳಿ ಹಾಗೇನೆ ನ್ಯಾಮತಿ ಬಂದ್ ಮಾಡಲಾಗಿದೆ. ಭತ್ತ ಹಾಗೇನೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಬೇಕು ಮತ್ತೆ ಖರೀದಿ ಕೇಂದ್ರವನ್ನ ಆರಂಭ ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೇಣುಕಾಚಾರ್ಯ ಹಾಗೂ ಶಾಸಕ ಶಾಂತನಗೌಡ ಮುಖಾಮುಖಿಯಾಗಿದ್ದಾರೆ. ಪರಸ್ಪರ ಘೋಷಣೆಯನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂಕೊಂಡಿದ್ದಾರೆ. ಹೊನ್ನಾಳಿ ಪಟ್ಟಣದ ಐಬಿ ಸರ್ಕಲ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಸಕ ಶಾಂತನಗೌಡ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ಮಧ್ಯದಲ್ಲಿ ಜಟಾಪಟಿ ಆಯಿತು. ಒಂದು ಹಂತದಲ್ಲಿ ಕೈ ಮಿಲಾಯಿಸೋಕೆ ಹೋದ್ರು ಅಲ್ಲಿದ್ದಂತ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು. ಯಾಕೆ ಪ್ರತಿಭಟನೆ ಮಾಡ್ತೀರಿ, ಬೆಂಬಲ ಬೆಲೆ ಘೋಷಿಸಿಲ್ವಾ ಅಂತ ಹೇಳಿ ಕಾಂಗ್ರೆಸ್ನ ಮಂಜಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೆಕ್ಕೆ ಯಾರು ಸುಲ್ತಾರೆ? ರೈತರು ಸುಲ್ತಾರೆ? ರೈತರು ಸುಲ್ರಿ. ಇವ್ರು ಶಾಲೆ ಕಡೆ ಸುಲ್ತಾರೆ. ರೈತ ಎಲ್ಲ ಇದು ನಾಟಕ. ಇದು ಇವನು 2000 ಇಸ್ವಿಯಲ್ಲಿ ನಾನು ಶಾಸಕ ಇದ್ದೆ. ಅವ್ರು ಸಾಕಷ್ಟು ಮೆಕ್ಕೆಜೋಳ ರಾಜ್ಯದಲ್ಲಿ ಬೆಳೆತು. APMC ಖರೀದಿ ಕೇಂದ್ರ ಮಾಡಿದ್ವಿ. ಇವರು ಶಾಲೆ ಹಾಕ್ಕೊಂಡು ಅವ್ರು ಗುಜ್ಜಲ್ಲಿ ಭೂಕಂಪ ಆಗಿತ್ತು. ಗುಜ್ಜಿ ಪರಿಹಾರ ಅಂತ ಆಗಿನ ಕಾಲದಲ್ಲಿ 15 ಲಕ್ಷ ರೂಪಾಯಿ ಮೆಕ್ಕೆಜೋಳ ಮಾಡ್ಕೊಂಡು ದುಡ್ಡು ಇಟ್ಕೊಂಡು ಅವತ್ತೇ ಇವನು ಎಮ್ಮೆ ಮುಕ್ಳಿ ಚಿಗಿತ್ತು. ಇದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ಅದೇ ಪಕ್ಷ ಈಗಲೂ ಸಹ ನಿಷ್ಠಾವಂತ RSS ಕಾರ್ಯಕರ್ತ, BJP ಕಾರ್ಯಕರ್ತ ಡಾಕ್ಟರ್ ರಾಜ್ಕುಮಾರ್ ಕೇಳಿಕೆ ಬರೀತಾರೆ. ಇದು ಸಾಕ್ಷಿ.